ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದಲ್ಲಿ ತಾಲೂಕು ಮಟ್ಟದ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಅದ್ದೂರಿಯಾಗಿ ನೆರವೇರಿತು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಮ್ಮೇಳನಕ್ಕೆ ವೈಭವದ ಮೆರುಗು ಸಿಕ್ಕಿತು. ನೀರಮಾನ್ವಿ ಗ್ರಾಮದ ಯಲ್ಲಮ್ಮದೇವಿ ದೇವಸ್ಥಾನದ ಬಳಿ ರಾಷ್ಟ್ರ ಧ್ವಜಾರೋಹಣ ಮಾಡುವ ಮೂಲಕ ಸಮ್ಮೇಳನಕ್ಕೆ ಚಾಲನೆ ನೀಡಲಾಯಿತು. ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಬಸವಪ್ರಭು ಪಾಟೀಲ ಬೆಟ್ಟದೂರು ದಂಪತಿಗಳ ರಥಯಾತ್ರೆಗೆ ಶಾಸಕ ಅಂಪಯ್ಯ ನಾಯಕ ಚಾಲನೆಯನ್ನ ನೀಡಿದ್ದಾರೆ. ಯಲ್ಲಮ್ಮದೇವಿ ದೇವಸ್ಥಾನದಿಂದ ಸಿದ್ದರೂಢ ಮಠದವರೆಗೆ ನಡೆದ ಭವ್ಯ ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಕುಂಭ ಮತ್ತು ಕಳಶ ಹೊತ್ತು ಭಾಗವಹಿಸಿದ್ದಾರೆ. ಜನಪದ ವಾದ್ಯ ತಂಡಗಳ ಕಲರವ ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿತು. ಗ್ರಾಮಸ್ಥರು ಹಾಗೂ ಸಾಹಿತ್ಯಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ್ದಾರೆ. ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಇಂತಹ ಸಾಹಿತ್ಯ ಸಮ್ಮೇಳನಗಳು ಅಗತ್ಯವೆಂದು ಗಣ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಸಾಹಿತ್ಯ ಸಮ್ಮೇಳನ ಸಹಿತ ಮಾನ್ವಿಯಲ್ಲಿ ನಡೆದಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನದಲ್ಲಿದೆ. ಕನ್ನಡ ನಾಡಿನ ನಡ ನುಡಿ ಭಾಷಾ ಜಲ ವಿಷಯಗಳು ಬಂದಾಗ ಇಡೀ ರಾಜ್ಯದಲ್ಲಿ ಸಾಹಿತ್ಯ ಪರಿಷತ್ನವರು ಹೋರಾಟಗಳ ಮುಖಾಂತರ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಸದಾ ಕಾಲದಲ್ಲಿ ನಡೀತಾ ಇದೆ. ಆ ದಿಶೆಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿರ್ಬೋದು, ನಮ್ಮ ಜಿಲ್ಲಾ ಮಟ್ಟದಲ್ಲಿರ್ಬೋದು, ಇರುವಂತಹ ಪರಿಷತ್ತಿನ ಗಡಿನಾಡು ಪ್ರದೇಶದಲ್ಲಿರ್ತಕ್ಕಂಥ ಈ ರಾಯಚೂರು ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಈ ಭಾಷೆಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಒಂದು ಪ್ರಯತ್ನ ಎಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈಗಾಗಲೇ ಇವತ್ತೇನು ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತೇಳಿ ಸಣ್ಣ ಬಸವರು ಮತ್ತು ಅವರೆಲ್ಲ, ಯಾಕಂದ್ರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆಗಬೇಕು ಅನ್ನೋದು ಅವ್ರ ಇಚ್ಛೆ ಇತ್ತು. ಇದಕ್ಕೆ ನಾವು ಕೋತನಾಳದಲ್ಲಿ ಸಹಿತ ಈ ಕಾರ್ಯಕ್ರಮ ಮಾಡಿದ್ವಿ, ಅವರ ಪ್ರಸ್ತಾವನೆ ಇತ್ತು. ಆ ದಿಶೆಯಲ್ಲಿ ಶಾಸಕರು ನಾವು ಸಹಿತ ಮಾತನಾಡಿ ಬಹಳ ಒಳ್ಳೆಯ ಪ್ರದೇಶವನ್ನು ತಾವು ಗುರುತಿಸಿದರೆ ಈ ನೀರ್ಮಾನ್ಯವೇ ತನ್ನದೇ ಆದಂಥ ವೈಶಿಷ್ಟ್ಯ ಇರ್ತಕ್ಕಂಥ ಪ್ರದೇಶ. ಇಲ್ಲಿರ್ತಕ್ಕಂಥ